ನಿನ್ನೆ ಜುಲೈ 15ನೇ ತಾರೀಕು ಭಾನುವಾರ ರಾಮನಗರ ರೇಷ್ಮೆಗೂಡಿನ ಮಾರುಕಟ್ಟೆಯ ಬಳಿ ಸ್ಥಳೀಯ ಮತ್ತು ಹೊರಗಿನ ರೀಲರ್ಗಳ ನಡುವೆ ಗಲಾಟೆಯಾಗಿದೆ. ಚನ್ನಪಟ್ಟಣದ ರೀಲರ್ಗಳು ಬಂದು ಹೆಚ್ಚು ಗೂಡು ಖರೀದಿಸ್ತಾರೆ, ನಮಗೆ ಗೂಡೇ ಸಿಗ್ತಾ ಇಲ್ಲ ಎನ್ನುವಂಥದ್ದು ಈ ರಾಮನಗರ ಸ್ಥಳೀಯ ರೀಲರ್ಗಳ ಒಂದು ಆರೋಪ. ಈ ಒಂದು ಮಾತಿನ ಚಕಮಕಿಯಲ್ಲಿ ಮಾತಿಗೆ ಮಾತು ಬೆಳೆದು ಚನ್ನಪಟ್ಟಣ ರೀಲರ್ಗಳಿಗೆ ರಾಮನಗರದ ರೀಲರ್ಗಳಿಂದ ತಳ್ಳಾಟ, ನೂಕಾಟ ಮತ್ತು ರಾಮನಗರದ ರೀಲರ್ಗಳು ಚನ್ನಪಟ್ಟಣದ ರೀಲರ್ಗಳಿಗೆ ಥಳಿಸಿರುವಂಥದ್ದು ಕೂಡ ಈ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇರಬಹುದು. ಈ ವಿಡಿಯೋ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರುವಂಥದ್ದು ಕೂಡ ನೀವು ಗಮನಿಸ್ತಾ ಇರಬಹುದು. ಸೊ ರಾಮನಗರ ತಾಲೂಕಿನ ರೀಲರ್ಗಳ ಹೊರತಾಗಿ ಬೇರೆ ಯಾವ ತಾಲೂಕಿನ ಜಿಲ್ಲೆಯ ರೀಲರ್ಗಳು ರಾಮನಗರ ಮಾರುಕಟ್ಟೆಗೆ ಬರಬಾರದು ಎನ್ನುವಂಥದ್ದು ರಾಮನಗರ ತಾಲೂಕಿನ ರೀಲರ್ಗಳ ಒಂದು ವಾದ. ಸೊ ಹೊರಗಿನಿಂದ ರೀಲರ್ಗಳು ಬಂದು ನೇರವಾಗಿ ರೈತರ ಗೂಡನ್ನ ಖರೀದಿಸ್ತಾ ಇದ್ದಾರೆ, ಇದು ನಡಿಬಾರದು ಅನ್ನುವಂಥದ್ದು ಗಲಾಟೆ. ಸೊ ಎಲ್ಲಾ ರೀಲರ್ಗಳು ಭಾಗಿಯಾಗದೆ ಬರೀ ಒಂದೇ ಒಂದು ಸಮೂಹದ ರೀಲರ್ಗಳಿಂದ ಮಾತ್ರ ಈ ಆಗ್ರಹ ಆಗಿರುವಂಥದ್ದು. ಇದು ನಮ್ಮ ಗಮನಕ್ಕೆ ಬಂದಿದೆ, ಆದರೆ ಇದು ಮಾರುಕಟ್ಟೆಯ ಹೊರಗಡೆ ನಡೆದಂತ ಗಲಾಟೆ, ಇದು ರೀಲರ್ಗಳ ಸಮಸ್ಯೆ, ಮಾರುಕಟ್ಟೆಯದಲ್ಲ ಎನ್ನುವಂಥದ್ದು ರಾಮನಗರ ರೇಷ್ಮೆಗೂಡು ಮಾರುಕಟ್ಟೆಯ ಜಂಟಿ ನಿರ್ದೇಶಕರಾದಂಥ ಮಲ್ಲಿಕಾರ್ಜುನ ಸ್ವಾಮಿಯವರ ಮಾತು. ಇನ್ನು ಈ ಸಂಬಂಧ ರಾಮನಗರದ ಐಜೂರು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರು ದಾಖಲಾಗಿದೆ. ಸ್ನೇಹಿತರೆ, जितने नामदार में रिलस आई उन्होंने लेना ना पे, दूसरा आपको बाहर वाला रिलस भेजना नहीं, यहाँ का रिलस बाहर पर ना पे भेजना नहीं, उसे कहते हो ना होते लेना और मार को कमीशन को बेचे सरकार नहीं, अब एक मुंडा को एक गाड़ी को 20,000 15,000 लेना है, उन्हें क्या कर लिया कि इसके बाद नहीं करना। बोलो हाजी साहब, जबान से नाफे पकड़े तो कानून के नाफे कौन उठाने का उसे नाफे हुआ। रीलर सुन लियो भाई, सब कौन सा भी एक्सपर्ट को बाहर गाड़ी लोड करे तो वो नाफे तुम ना